ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ನಾವೆಲ್ಲ ಫಸ್ಟ್ ಪಾರ್ಟಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ನಾವು ಹಾಫ್ ಡೇನ ಸ್ಪೆಂಡ್ ಮಾಡಿದ್ವಿ. ಸೆಕೆಂಡ್ ಹಾಫ್ ಡೇ ಏನಿದೆಯಲ್ಲ ಅದನ್ನು ನಾವು ಕಂಪ್ಲೀಟಾಗಿ ವಾಟರ್ ಆ್ಯಕ್ಟಿವಿಟೀಸ್ಗೆ ಅಂತ ರಿಸರ್ವ್ ಮಾಡಿಟ್ಟಿದ್ವಿ. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ವಾಟರ್ ಪಾರ್ಕ್ಸ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಪಾರ್ಟ್ನ ಇನ್ನೂ ನೋಡಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ವೆಲ್ಸ್ ಜಾಲಿವುಡ್ ಅಂತ ಸರ್ಚ್ ಮಾಡಿ, ಅದರಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಫಸ್ಟ್ ಪಾರ್ಟ್ನ ನೋಡ್ಕೊಂಬಂದು ಆಮೇಲೆ ಸೆಕೆಂಡ್ ಪಾರ್ಟ್ನ ನೀವು ಕಂಟಿನ್ಯೂ ಮಾಡ್ಬೋದು. ಗೈಸ್, ವಾಟರ್ ಪಾರ್ಕ್ ಅಂತ ಬಂದಾಗ ನಾನು ಲೈವ್ ರೆಕಾರ್ಡಿಂಗ್ಸ್ ಎಲ್ಲ ಮಾಡಿಲ್ಲ. ರೀಸನ್ ಇಷ್ಟೇ, ನಾವು ನೀರಲ್ಲಿ ಆಟ ಆಡ್ತಾ ಇದ್ವಿ ಆ್ಯಂಡ್ ಈವನ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿದ್ರು ಆ್ಯಂಡ್ ಮೈಕ್ನೂ ಕ್ಯಾರಿ ಮಾಡಿರಲಿಲ್ಲ. ಸೊ ಆಡೋ ಬ್ಯುಸಿಯಲ್ಲಿ ನಾನು ಯಾವುದೇ ರೆಕಾರ್ಡಿಂಗ್ಸ್ ಮಾಡಿಲ್ಲ. ಆಮೇಲೆ ವಾಯ್ಸ್ ಓವರ್ ಹಾಕೋಣ ಅಂತ ಬಿಟ್ಟಿದ್ದೆ. ಸೊ ಗೈಸ್, ಇಲ್ಲಿ ವೇವ್ ಪೂಲ್ ಇದೆ. ಎವ್ರಿ ಹಾಫ್ ಆನ್ ಅವರ್ಗೆ ಒಂದು ಸಲ ವೇವ್ ಪೂಲ್ನ ಆನ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಈಗ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ಸೈಡಲ್ಲಿ ಪೂಲ್ ಇದೆ. ಅಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಂತೆ ಹಾಕಿದ್ದಾರೆ. ವಾಟರ್ ಲೆವೆಲ್ ಕಡಿಮೆನೇ ಇದೆ ಆ್ಯಂಡ್ ಅಲ್ಲಿ ಒಂದು ಚಿಕ್ಕದಾಗಿ ಸ್ಲೈಡ್ ಕೂಡ ಇದೆ. ಆಮೇಲೆ ನಿಮಗೆ ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಸಿಗುತ್ತೆ. ನಾವು ಹೋದ ತಕ್ಷಣ ವೇವ್ ಪೂಲಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಸ್ಲೈಡ್ಸ್ ಇತ್ತಲ್ಲ ಅದನ್ನೆಲ್ಲ ಎಕ್ಸ್ಪ್ಲೋರ್ ಕಂಪ್ಲೀಟಾಗಿ ಮಾಡಿದ್ದೀವಿ. ಅದರ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಕೊಂಬನ್ನಿ. ಟೆನ್ಷನ್ ಲೇನೇಕನ ಇದೇನೇಕ ಕಣ್ತಾಗಿ ಅಲ್ಲಿವರೆಗೂ ಧೈರ್ಯ ಆಯ್ತು. ಇಲ್ಲಿ ಬಂದ ತಕ್ಷಣ ವೇಟಿಗೆ 2-3 ಸಲ ಗೈಸ್, ನಿಮಗೆ ಈಗ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗ್ಲಾಸ್ ಡ್ರಾಪ್ ಸ್ಲೈಡು. ಇನಿಷಿಯಲಿ ನೀವು ಇದ್ರೊಳಗಡೆ ನಿಂತ್ಕೋಬೇಕು, ಆಮೇಲೆ ಗ್ಲಾಸ್ ಚೇಂಬರ್ನ ಕ್ಲೋಸ್ ಮಾಡ್ತಾರೆ ಆ್ಯಂಡ್ ಯಾವ ಸೆಕೆಂಡ್ಸಲ್ಲಿ ಕೆಳಗಡೆ ಇರೋ ಫ್ಲೋರ್ ಓಪನ್ ಆಗುತ್ತೋ ಗೊತ್ತಿಲ್ಲ. ಸೊ ಈ ಓಪನ್ ಆಗಿದ್ದು ಇಮಿಡಿಯೇಟ್ಲಿನೇ ನೀವು ಕೆಳಗಡೆ ಬಂದುಬಿಡ್ತೀರಾ ಸ್ಲೈಡಲ್ಲಿ. ನಿಮ್ಮ ಹಾರ್ಟ್ ಬೀಟ್ ರೈಸ್ ಆಗೋದಂತರೂ ಪಕ್ಕಾ ಗೈಸ್. ಸೊ ಗೈಸ್, ಇಲ್ಲಿರೋ ವಾಟರ್ ಸ್ಲೈಡ್ಸ್ ಬಂದ್ಬಿಟ್ಟು ಇಷ್ಟೇ. ಇದರಲ್ಲಿ ಯಾವುದೂ ಬಿಟ್ಟಿಲ್ಲ, ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ವಿ ನಾನು ನಮ್ಮ ಟೀಮು. ಇಲ್ಲಿಂದ ನೆಕ್ಸ್ಟು ರೈನ್ ಡ್ಯಾನ್ಸ್ ಇದೆ. ರೈನ್ ಡ್ಯಾನ್ಸ್ ಹತ್ರ ಹೋಗ್ತಾ ಇದ್ದೀವಿ. ನಾವು ರೈನ್ ಡ್ಯಾನ್ಸ್ ಹತ್ರ ಹೋಗೋದ್ರಲ್ಲಿ ಟೈಮ್ ತುಂಬಾ ಆಗಿತ್ತು. ರೈನ್ ಡ್ಯಾನ್ಸು ಆಫ್ ಮಾಡಿಬಿಟ್ಟಿದ್ರು ಮ್ಯೂಸಿಕ್ ಎಲ್ಲ. ನಾವು ಅವ್ರನ್ನ ತುಂಬ ರಿಕ್ವೆಸ್ಟ್ ಮಾಡಿಬಿಟ್ಟು ಲಾಸ್ಟ್ ಒಂದು ಸಾಂಗ್ ಹಾಕಿ ಅಂತ ಹಾಕ್ಸ್ಕೊಂಡು ನಾವೇ ಡ್ಯಾನ್ಸ್ ಮಾಡಿದ್ವಿ ಕೊನೆಯಲ್ಲಿ. ಸೊ ದಟ್ ರೀಸನಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ನಿಮಗೆ, ನಾವು ಬಿಟ್ಟರೆ. ಗೈಸ್, ವಾಟರ್ ಆ್ಯಕ್ಟಿವಿಟೀಸೇ ಕೊನೆಯಲ್ಲ. ಇದಾದಮೇಲೆ ಇನ್ನೂ ಕೆಲವೊಂದು ಇವೆಂಟ್ಸ್ ಇತ್ತು. ಸೊ ಅದಕ್ಕೆ ಎಲ್ಲರೂ ಚೇಂಜ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ತಿರ್ಗಾ ಬಂದ್ವಿ. ಗೈಸ್, ನಿಮಗೆ ಫಸ್ಟ್ ಪಾರ್ಟಲ್ಲಿ ರೈಡ್ ಆ್ಯಂಡ್ ರೀಲ್ ಅಂತ ಹೇಳ್ಬಿಟ್ಟು 5D ಥಿಯೇಟ್ರನ್ನ ತೋರಿಸಿದ್ದೆ. ಅದ್ರ ಮುಂದ್ಗಡೆ ಫಸ್ಟ್ ಇವೆಂಟ್ ಸ್ಟಾರ್ಟ್ ಆಗೋದು ಆ್ಯಂಡ್ ಈವನ್ ಅಲ್ಲೇ ಒಂದು ಕೆಫೆ ಇದೆ. ಸೊ ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸು ಟೀ ಎಲ್ಲ ಕೊಡ್ಕೊಂಡು ರೆಡಿ ಆದ್ವಿ. ಅಷ್ಟರಲ್ಲಿ ಇನ್ನೇನು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಗೈಸ್, ನಿಮಗೆ ನಾನು ಇಲ್ಲಿ ಡ್ಯಾನ್ಸ್ ವೀಡಿಯೋನ ಕಂಪ್ಲೀಟಾಗಿ ಹಾಕಿಲ್ಲ. ರೀಸನ್ ಇಷ್ಟೇ, ಸೊ ನೀವು ಲೈವ್ ಆಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಅದೊಂಥರ ಚೆನ್ನಾಗಿರುತ್ತೆ. ಸೊ ಡ್ಯಾನ್ಸ್ನ ಮುಗಿಸ್ಕೊಂಡು ನಾವು ಇಲ್ಲಿಂದ ಆಚೆ ಹೋದರೆ ನಮಗೆ ಆಚೆ ಲೈಟ್ ಶೋ ಇರುತ್ತೆ.
ಲೈಟ್ ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಮ್ಮ ಅಚ್ಚು ಡ್ಯಾನ್ಸ್ ಆಡ್ತಾ ಇದ್ದ, ಸರಿ ರೆಕಾರ್ಡ್ ಮಾಡ್ಕೊಳೋಣ ಅಂತ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಸೊ ಗೈಸ್, ಯಾರೆಲ್ಲ ಡೇ ಔಟ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನೀವೇನಾದರೂ ಬೆಂಗಳೂರು ಹತ್ರನೇ ಇದ್ಕೊಂಡು ಡೇ ಔಟ್ಗೆ ಪ್ಲ್ಯಾನ್ ಮಾಡಿದ್ರೆ ಈ ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಂಜಾಯ್ ಮಾಡ್ಬೋದು. ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಆಚೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್. ಒಂದು ಕಂಪ್ಲೀಟಾಗಿ ವ್ಯೂ ತೊಗೊಂಡಿದ್ದೀನಿ ನಾನು. ಆಚೆ ಎಲ್ಲನೂ ರೆಕಾರ್ಡ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ವಿ. ಇನ್ನೇನು ಅಷ್ಟರಲ್ಲಿ ಲೈಟ್ ಶೋ ಸ್ಟಾರ್ಟ್ ಆಯಿತು. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿಂದ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇದು ಆ್ಯಕ್ಚುಲಿ ಇನೋವೇಟಿವ್ ಸಿಟಿನೇ, ಜಾಲಿವುಡ್ ಅಂತ ಹೇಳ್ಬಿಟ್ಟು ನೇಮ್ ಅಪ್ಡೇಟ್ ಮಾಡಿದ್ದಾರೆ. ನಾನು ಇದನ್ನು ಲಾಸ್ಟ್ 10 ಇಯರ್ಸ್ ಬ್ಯಾಕೆ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಹೊಸ್ದಾಗಿ ಏನೂ ಇಲ್ಲ, ಸೇಮ್ ಎಲ್ಲ ಆ್ಯಕ್ಟಿವಿಟೀಸ್ ಸೇಮ್ ಅನಿಸ್ತು. ಆಮೇಲೆ ವಂಡರ್ಲಾಗೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಆ್ಯಕ್ಟಿವಿಟೀಸ್ ಜಾಸ್ತಿ ಏನೂ ಇಲ್ಲ, ಎಲ್ಲ ಕಡಿಮೆನೇ ಇದೆ ತುಂಬ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಇನ್ನೂ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ 18 ಸೈನಿಂಗ್ ಆಫ್. ಲೈಫ್ ಇಸ್ ಟೂ ಶಾರ್ಟ್ ಗಾಯ್ಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.